ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಚರ್ಚೆಗಳು ನಡೀತಾನೆ ಇದೆ. ಈ ಮಧ್ಯೆ ಮಾಜಿ ಸಚಿವ KN ರಾಜಣ್ಣ ದಲಿತ ಮುಖ್ಯಮಂತ್ರಿ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ದಲಿತ ಮುಖ್ಯಮಂತ್ರಿ ವಿಚಾರದಲ್ಲಿ ಅವರವರ ಅಭಿಪ್ರಾಯವನ್ನ ಹೇಳಿದ್ದಾರೆ. ದಲಿತ ಮುಖ್ಯಮಂತ್ರಿ ಯಾಕಾಗಬಾರದು ಅಂತ ಪ್ರಶ್ನಿಸಿದ್ದಾರೆ. ನಾವು ವಾಸ್ತವಾಂಶವನ್ನ ಹೇಳಿದ್ರೆ ಜನರಿಗೆ ಹಿಡಿಸೋದಿಲ್ಲ ಇದು ಅಂತ ಹೇಳೋ ಮುಖಾಂತರ ವಾಲ್ಮೀಕಿ ಬಲಿಜ ಸಮಾಜದಿಂದ ಮುಖ್ಯಮಂತ್ರಿ ಯಾಕಾಗಬಾರದು, ಎಲ್ಲ ಸಮುದಾಯದವರಿಗೂ ನ್ಯಾಯ ಕೊಡೋದು ಕಾಂಗ್ರೆಸ್ಸು, ಶಾಸಕರ ಒಲವು ಯಾರ ಪರ ಇರುತ್ತೋ ಅವರು ಮುಖ್ಯಮಂತ್ರಿ ಆಗ್ತಾರೆ. ಒಕ್ಕಲಿಗರು ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ, ಬಿಜೆಪಿ ಬಂದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಆಗ್ತಾರೆ, JDS ಬಂದ್ರೆ ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ತಾರೆ. ಬೇರೆ ಸಮುದಾಯದಿಂದ ಮುಖ್ಯಮಂತ್ರಿಗಳಾಗಬೇಕಲ್ವಾ ಅಂತ KN ರಾಜಣ್ಣ ಪ್ರಶ್ನಿಸಿರೋದು. ಈಗ ನನಗೆ ಏನಾಗ್ಬಿಟ್ಟಿದೆ, ಈ ವಿಚಾರಗಳು ಇದಾವಲ್ಲ, ವಾಸ್ತವಾಂಶ ಹೇಳ್ಬಿಟ್ರೆ ಅದು ಭಾಳ ಜನಕ್ಕೆ ಹಿಡ್ಸೋದಿಲ್ಲ. ಯಾಕಾಗಬಾರ್ದು, ದಲಿತ CM ಯಾಕಾಗಬಾರ್ದು, ಮೈನಾರಿಟೀಸ್ ಯಾಕಾಗಬಾರ್ದು, ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ವಾಲ್ಮೀಕಿಗಳು ಯಾಕಾಗಬಾರ್ದು, ನಾನು ಹೇಳೋದು ಮತ್ತು ಬಲಿಜ ಸಮಾಜದಲ್ಲಿ ಯಾಕಾಗಬಾರ್ದು. ಕಾಂಗ್ರೆಸ್ ಪಕ್ಷ ನೋಡ್ರಿ, ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್. ನಾನು ಕಾಂಗ್ರೆಸ್ಸಲ್ಲಿ ಒಂದೊಂದ್ಸರಿ ಬೈತೀನಿ, ಬೇರೆ ವಿಚಾರ, ಆ ವಿಷಯಕ್ಕೆ ಸೀಮಿತವಾಗಿ ನನಗೂ ಅಸಮಾಧಾನ ಅಷ್ಟೇ. ಆದರೆ ಓವರಾಲ್ ನೋಡಿ, ದೇವರಾಜ ಅರಸು 70ರಲ್ಲಿ MLA ಇರಲಿಲ್ಲ, ಅವರು ಮುಖ್ಯಮಂತ್ರಿ ಮಾಡ್ತಾರೆ. ಯಾಕಂದರೆ MLAಗಳು ಹೆಚ್ಚಿನ ಸಂಖ್ಯೆ ಅವರು ಹೊರಗೆ ತೋರಿಸಿದ್ರಿಂದ ಅವ್ರನ್ನ ಮಾಡ್ತಾರೆ. ದೇವರಾಜ ಅರಸುಗೆ ಇನ್ನೊಬ್ಬ ಅರಸು ಜಾತಿಯವನಿಲ್ಲ MLA ಪ್ರಪೋಸ್ ಮಾಡೋಕ್ಕೆ. ನೀವು ಹಂಗೆ ಬಂದರೆ ನೀವು ವೀರಪ್ಪ ಮೊಯ್ಲಿಗೆ ಇನ್ನೊಬ್ಬ ಸಮುದಾಯದವನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.